ಚತುರ್ಮುಖ ಬ್ರಹ್ಮ ಬಂದು ವಾಲ್ಮೀಕಿಗಳಿಗೆ ನೀನು ರಾಮಾಯಣ ಮೊಟ್ಟ ಮೊದಲ ಬಾರಿಗೆ ಅದೇ ಆಶ್ರಮದಲ್ಲಿ ಎಲ್ಲ ಅಲ್ಲಿದ್ದ ಋಷಿಗಳನ್ನೆಲ್ಲ ಸೇರಿಸಿ ಅವರು ಅದನ್ನು ಮಂಡಿಸ್ತಾರೆ. ಅಂದರೆ ವಾಲ್ಮೀಕಿಗಳು ಅವರ ಮೂಲಕ ನನ್ನದೇ ಜೀವನದ ಕಥೆಯಾದರೂ ನನಗೇ ಇದು ಅದ್ಭುತ ಅಂತ ಅನ್ನಿಸ್ತಾ ಇದೆ. ಇಡೀ ರಾಮಾಯಣ ಇಲ್ಲ, ಆ ಲವಕುಶರು ತಂದೆಯ ವಿರುದ್ಧ ಯುದ್ಧ ಮಾಡಿದ ಕಥೆ ರಾಮಾಯಣದ್ದಲ್ಲ, ವಾಲ್ಮೀಕಿ ರಾಮಾಯಣದ್ದಲ್ಲ ಅದು. ಅಂದರೆ ಅಶ್ವಮೇಧ ಯಾಗ ಮಾಡ್ತಾ ಇದ್ದ ರಾಮ, ಆಗ ಶತ್ರುಘ್ನ ಕುದುರೆಯ ಹಿಂದೆ ಹೋದ. ಆ ಕುದುರೆ ಅಲ್ಲಿ ವಾಲ್ಮೀಕಿಗಳ ಆಶ್ರಮದ ಪರಿಸರಕ್ಕೆ ಹೋಯಿತು. ಆಗ ಅದನ್ನು ಅವರು ಕಟ್ಟಿ ಹಾಕಿದರು. ಆಗ ಯುದ್ಧ ಆಯಿತು. ಲಕ್ಷ್ಮಣ ಅವರೆಲ್ಲರ ಜೊತೆಗಾಯಿತು. ಆಮೇಲೆ ಆಂಜನೇಯ ಬಂದ. ಆಮೇಲೆ ರಾಮನೂ ಬರಬೇಕಾಯಿತು ಅನ್ನೋ ಪ್ರಸಿದ್ಧವಾದ ಕಥೆ ಇದೆ. ತುಳಸಿ ರಾಮಾಯಣ ಇತ್ಯಾದಿಗಳಲ್ಲಿ ಆ ಕಥೆಯೇ ಪ್ರಸಿದ್ಧ. ಅದಕ್ಕೆ ನಮಗೆ ಹಿಂದಿಯಲ್ಲಿ ಬಂದು ಭಾಳ ಭಾರತದಲ್ಲಿ ಪ್ರಚಲಿತವಾದ ರಾಮಾಯಣದಲ್ಲಿ, ರಮಾನಂದ ಸಾಗರ್ ರಾಮಾಯಣದಲ್ಲೆಲ್ಲ ಅದೇ ಕಥೆ ತೋರಿಸಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗೆ ನಡೆಯೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಲವಕುಶರು ವಾಲ್ಮೀಕಿಗಳ ಆಶ್ರಮದಲ್ಲಿ ಬೆಳೀತಾ ಇರ್ತಾರೆ. ಈ ರಾಮಾಯಣ ಹುಟ್ಟಿದ ಒಂದು ಘಟನೆಯನ್ನು ಹಿಂದೆ ನೋಡಿದ್ವಲ್ಲ, ನಾರದರು ಬಂದಾಗ ವಾಲ್ಮೀಕಿಗಳು ಕೇಳಿದ್ರು ಒಂದು ಯಾರು ಅಂತ, ಯಾರಿದ್ದಾನೆ ಒಬ್ಬ ಅತ್ಯುತ್ತಮ ಮನುಷ್ಯ ಇದ್ದಾನೆ ಅಂತ ಪ್ರಶ್ನೆ ಕೇಳಿದ್ರು ಅಂತ. ಅದಾದ ಮೇಲೆ ಚತುರ್ಮುಖ ಬ್ರಹ್ಮ ಬಂದು ವಾಲ್ಮೀಕಿಗಳಿಗೆ ನೀನು ರಾಮಾಯಣ ಬರೀ ಅಂತ ಹೇಳ್ತಾನೆ. ಹೇಳಿ ರಾಮಾಯಣವನ್ನು ಮತ್ತೊಂದು ಸಲ ಅವ್ರ ಕಣ್ಣಿಗೆ ಕಾಣುವಂತೆ ಮಾಡಿಕೊಡ್ತಾನೆ ಸೃಷ್ಟಿಕರ್ತ. ಆಗ ಅವರು ಬರೀತಾರೆ ಅದನ್ನು. ರಾಮಾಯಣ ಬರೀತಾರೆ ಅಂದರೆ ಏನು, ರಾಮಾಯಣವನ್ನು ರಚಿಸ್ತಾರೆ. ರಚಿಸಿದ ರಾಮಾಯಣವನ್ನು ಅದನ್ನು ಮುಂದುವರಿಸ್ಬೇಕಲ್ಲ. ನಾವೀಗ ಪುಸ್ತಕ ಬರೆದಾಗ ಒಬ್ಬ ಲೇಖಕ ಪಬ್ಲಿಷ್ ಮಾಡೋದಕ್ಕೆ ನೋಡ್ತಾನಲ್ಲ. ಆಗ ಪಬ್ಲಿಷ್ ಮಾಡೋದು ಅಂದರೆ ಏನು ಅಂತ ಕೇಳಿದರೆ, ಪುಸ್ತಕವಾಗಿ ಬರಿತಾ ಇದ್ರು, ಲಿಪಿ ಇರಲಿಲ್ಲ ಅಂತ ಏನು ಕಾಣಿಸೋದಿಲ್ಲ. ಆದರೆ ಅದನ್ನು ಮಾತಿನ ಮೂಲಕ ಕಳಿಸೋ ಇದನ್ನು ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಏನನ್ನಿಸ್ತು ಅಂದರೆ, ತನ್ನ ಆಶ್ರಮದಲ್ಲಿ ತಮ್ಮ ಬಳಿ ಕಲಿತಾ ಇದ್ದ ಸೀತೆಯ ಮಕ್ಕಳಾದ ಕುಶಲವರಿಗೆ ಕಲಿಸ್ಬೇಕು ಅಂತ ಅನ್ನಿಸ್ತು. ಕುಶೀಲವು ಕುಶಲವ ನಾಮಧಾರಿಣವು ಅಂತ. ಅವರು ಚೆನ್ನಾಗಿ ಹಾಡುವವರಾಗಿದ್ದರು, ಬಹಳ ಸುಂದರವಾಗಿ ಹಾಡ್ತಾಯಿದ್ರು, ಬಹಳ ಜಾಣರಾಗಿದ್ದರು. ಇವರು ಹೇಳಿಕೊಟ್ರು, ಅವರು ಕಲಿತರು ಅಂತ ಹೇಗೆ ಅಂದರೆ ಕಂಠಪಾಠ ಮಾಡಿಕೊಂಡ್ರು. ರಾಮಾಯಣದ 24,000 ಶ್ಲೋಕಗಳನ್ನು ಕುಶಲವರು ಕಂಠಪಾಠ ಮಾಡಿಕೊಂಡ್ರು. ಅದು ಹೇಳಿದ ಕೂಡಲೇ ಬರ್ತಿತ್ತು ಅವರಿಗೆ. ಅದು ಕಂಠಪಾಠ ಮಾಡಿಕೊಂಡು ಅದನ್ನು ಮೊಟ್ಟ ಮೊದಲ ಬಾರಿಗೆ ಅದೇ ಆಶ್ರಮದಲ್ಲಿ ಎಲ್ಲ ಅಲ್ಲಿದ್ದ ಋಷಿಗಳನ್ನೆಲ್ಲ ಸೇರಿಸಿ ಅವರು ಅದನ್ನು ಮಂಡಿಸ್ತಾರೆ. ಅಂದರೆ ವಾಲ್ಮೀಕಿಗಳು ಅವರ ಮೂಲಕ ಹೇಳಿಸ್ತಾರೆ. ಋಷಿಗಳು ಬಹಳ ಸಂತೋಷ ಪಡ್ತಾರೆ ಅದನ್ನು ಕೇಳಿ. ಮೊಟ್ಟ ಮೊದಲ ಬಾರಿಗೆ ರಾಮಾಯಣವನ್ನು ಹೊರಗಿಟ್ಟಿದ್ದು. ಅದಾದ ಮೇಲೆ ವಾಲ್ಮೀಕಿಗಳು ರಾಮನಲ್ಲಿಗೆ ಕಳಿಸ್ತಾರೆ. ರಾಮ ಆಗ ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಅಶ್ವಮೇಧ ಯಾಗ ದೀಕ್ಷಿತನಾಗಿ ಕುಳಿತಿದ್ದಾಗ ಇವರನ್ನು ವಾಲ್ಮೀಕಿಗಳೂ ಹೋಗಿರ್ತಾರೆ ಅಲ್ಲಿಗೆ. ಆಗ ಇವರನ್ನು ರಸ್ತೆಗಳಲ್ಲಿ ರಾಮಾಯಣವನ್ನು ಹೇಳ್ಕೊಂಡು ಹೋಗಿ ಅಂತ ಕಳಿಸ್ತಾರೆ. ಇವರು ಹೋಗಿ ರಾಮಾಯಣವನ್ನು ರಸ್ತೆಗಳಲ್ಲಿ ಗಾಯನ ಮಾಡಿಕೊಂಡು ಹೋಗ್ತಾರೆ. ಅದು ರಾಮನ ಕಿವಿವರೆಗೂ ತಲುಪುತ್ತೆ. ಯಾರೋ ಅದ್ಭುತವಾಗಿ ರಾಮನ ಕಥೆ ಹೇಳ್ತಾ ಇದ್ದಾರಂತೆ ಅಂತ ರಾಮ ಅವರನ್ನು ಕಳಿಸ್ತಾನೆ. ಕರೆಸಿ ಆರಂಭ ಮಾಡಿ ಅಂತ ಹೇಳ್ತಾನೆ. ಅವನಿಗೆ ಕೇಳ್ತಾ ಮೈ ಮರೆತು ಬಿಡ್ತಾನೆ. ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಅಂತ, ನನ್ನದೇ ಜೀವನದ ಕಥೆಯಾದರೂ ನನಗೇ ಇದು ಅದ್ಭುತ ಅಂತ ಅನ್ನಿಸ್ತಾ ಇದೆ, ಇಡೀ ರಾಮಾಯಣ ಹೇಳಿ ಅಂತ ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ಅದನ್ನ ಇಡೀ ರಾಮಾಯಣವನ್ನು ಹೇಳ್ತಾರೆ. ಅನಂತರ ವಾಲ್ಮೀಕಿಗಳ ಮೂಲಕ ಅವರು ತನ್ನ ಮಕ್ಕಳು ಅಂತ ಗೊತ್ತಾಗತ್ತೆ. ಅದಾದ ಮೇಲೆ ಸೀತೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೋಗ್ತಾನೆ. ಸೀತೆ ಭೂಮಿ ಪ್ರವೇಶ ಮಾಡ್ತಾಳೆ. ಅದಾದ ಮೇಲೆ ಕುಶಲವರು ರಾಮನ ಜೊತೆಗೆ ಬದುಕ್ತಾರೆ, ರಾಮನ ಜೊತೆಗಿರ್ತಾರೆ. 4 ಜನ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಪ್ರತಿಯೊಬ್ಬರಿಗೂ ಇಬ್ಬಿಬ್ಬರು ಮಕ್ಕಳು, 8 ಜನ ಮಕ್ಕಳು 4 ಜನಕ್ಕೆ. ಅವರೆಲ್ಲ ಅಲ್ಲಿಯೇ ಬೆಳೀತಾರೆ. ಆಮೇಲೆ ರಾಮ ನಿರ್ಯಾಣ ಆದಮೇಲೆ, ಅಂದರೆ ರಾಮ ಅವತಾರ ಪರಿಸಮಾಪ್ತಿ ಆದ ಮೇಲೆ ಲವ-ಕುಶ ಇಬ್ಬರು ಬೇರೆ ಬೇರೆ 2 ರಾಜ್ಯಗಳನ್ನು ಆಳ್ತಾರೆ ಅವರು, ಕುಶ ಮತ್ತು ಲವ. ಕುಶ ಅಯೋಧ್ಯೆಯಲ್ಲಿ ಆಳ್ವಿಕೆ ಮುಂದುವರಿಸ್ತಾನೆ, ಲವ ಬೇರೆ ಕಡೆಗೆ ಮುಂದುವರಿಸ್ತಾನೆ ಅಂತ ಇರೋದು. ಅದೆರಡನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಪರಂಪರೆ ಮುಂದುವರಿಯುತ್ತೆ ಅಂತ. ಈಗಲೂ ಕೂಡ ಉತ್ತರ ಭಾರತದಲ್ಲಿ ಯಾವುದೋ ಒಂದು ರಾಜಮನೆತನ ತಾವು ಕುಶನ ವಂಶದವರು ಅಂತ ತಮ್ಮನ್ನು ಗುರುತಿಸ್ಕೊಳ್ತಾರೆ. ಹಾಗಾಗಿ ಮುಂದೆ ರಾಮನ ನಂತರ ಏನಾದರೂ ಲವಕುಶರು ಅಂದರೆ, ರಾಮ ಇರುವ ಕಾಲದವರೆಗೂ ರಾಮನ ಜೊತೆಗೆ ಇದ್ದು, ಅದು ಬಹಳ ಸುದೀರ್ಘ ಕಾಲ. ರಾಮ 11,000 ವರ್ಷ ರಾಜ್ಯಭಾರ ಮಾಡ್ದ ಅಂತ ರಾಮಾಯಣ ಹೇಳುತ್ತೆ. ಇದೆಲ್ಲ ಬಹಳ 100 ವರ್ಷದೊಳಗೆ ನಡೆದೋಗಿದೆ ಇದೆಲ್ಲ. ಅಂದರೆ ಸೀತೆ ಭೂಮಿಗೆ ಪ್ರವೇಶ ಮಾಡುವವರೆಗಿನ ಕಥೆಗಳು ಒಂದು 100 ವರ್ಷದಲ್ಲಿ ನಡೆದಿರ್ಬೋದು. ಆಮೇಲೆ 16,000 ವರ್ಷ ಇದ್ದ ಅಂತ. ಅಷ್ಟು ಕಾಲ ತಂದೆಯ ಜೊತೆಗೆ ಸುಖವಾಗಿದ್ದರು. ರಾಮ ನಿರ್ಯಾಣ ಆದಮೇಲೆ ರಾಜರಾಗಿ ಅವರು ಅದನ್ನು ಮುಂದುವರಿಸ್ಕೊಂಡು ಹೋದರು ಅಂತ.